ನ್ಯೂಸ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಸಂತೋಷ್ ರಾಠೋಡ್. ರಾಜ್ಯ ದೇಶ ವಿದೇಶಗಳ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸಬೇಕು ಅನ್ನೋದು ನಮ್ಮ ತೀರ್ಮಾನ. ನಮ್ಮ ಅನುಭವದ ಮೇಲೆ ತೀರ್ಮಾನ ಮಾಡಿದ್ದೀವಿ. ಅನೇಕ ದೇಶಗಳು ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ಮಾಡ್ತಾ ಇವೆ. ಇವಿಎಂ ಬಳಕೆ ಮಾಡಿ ಅದಾದ ನಂತರ ಮತ್ತೆ ಮರಳಿ ಬ್ಯಾಲೆಟ್ ಪೇಪರ್ನಲ್ಲೇ ಚುನಾವಣೆ ಮಾಡ್ತಾ ಇವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ನಮ್ಮ ಅನುಭವದ ಮೇಲೆ ನಾವು ತೀರ್ಮಾನ ಮಾಡಿದ್ದೀವಿ. ಅನೇಕ ದೇಶಗಳು ಇವಿಎಂ ಬಂದು ಮತ್ತೆ ಬ್ಯಾಲೆಟ್ ಪೇಪರ್ ಬಂದಿರತಕ್ಕಂಥ ನಿದರ್ಶನಗಳು. ಇನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆಗೆ ಬಿಜೆಪಿ ವಿರೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸರ್ಕಾರದ ತೀರ್ಮಾನ ಬಿಜೆಪಿಗೆ ಯಾಕೆ ಆತಂಕ ಅಂತ ಪ್ರಶ್ನೆ ಮಾಡಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ, ಅದರಲ್ಲಿ ಬ್ಯಾಲೆಟ್ ಪೇಪರ್ ತರೋದಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ. ಅವರ ಅವಧಿಯಲ್ಲಿ ಮಾಡಿರುವಂತಹ ಕಾನೂನಿದೆ, ನಾವು ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ನಿಮಗೆ ಯಾಕೆ ಗಾಬರಿ ಅಂತ ಪ್ರಶ್ನೆ ಮಾಡಿದ್ರು. ಕಳ್ಳನ ಮನಸ್ಸು ಹುಳ್ಳಗೆ ಅಂತ ಗಾದೆ ಉಲ್ಲೇಖ ಮಾಡಿ ಬಿಜೆಪಿಗೆ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದ ಒಂದು ತೀರ್ಮಾನ ಬಿಜೆಪಿಗೆ ಯಾಕೆ ಆತಂಕ? ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸಲು ಸರ್ಕಾರಕ್ಕೆ ಅವಕಾಶ ಇದೆ, ಕಾನೂನಲ್ಲೇ ಇದೆ. ಅವರೇ ಮಾಡಿದಂಥ ಕಾನೂನು ಇದೆ, ನಾನು ಕೊಡ್ತೀನಿ ನಿಮ್ಗೆ. ಅವ್ರು ಮಾಡಿದಂಥ ಕಾನೂನು, ಅವರ ಅವಧಿಯಲ್ಲೇ ಮಾಡಿದಂಥ ಕಾನೂನು, ಐದರ್ ಬ್ಯಾಲೆಟ್ ಆರ್ ಇವಿಎಂ ಅಂತ ಇದೆ. ಸೊ ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ನಾವು ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ಇವಿಎಂ ಬದಲಾಗಿ ಬ್ಯಾಲೆಟ್ ಪೇಪರ್ ಬಳಕೆಗೆ ಸಂಪುಟ ಅಸ್ತು ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವರು, ಅಮೆರಿಕದಲ್ಲಿ ಕೂಡ ಬ್ಯಾಲೆಟ್ ಪೇಪರ್ ಇದೆ, ಇಲ್ಲಿ ಮಾತ್ರ ಎಲೆಕ್ಷನ್ಗೆ ಇವಿಎಂ ಬಳಕೆ ಮಾಡಲಾಗ್ತಾ ಇದೆ. ನಮಗೆ ಇವಿಎಂ ಮೇಲೆ ಸಾಕಷ್ಟು ಸಂದೇಹ ಇದೆ, ಅದಕ್ಕಾಗಿ ಬೇಡ ಅಂತ ನಾವು ಹೇಳ್ತಾ ಇದ್ದೀವಿ. ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಬಳಕೆ ಮಾಡೋದೇ ಉತ್ತಮ ಅಂತ ಹೇಳಿದ್ದಾರೆ. ಇನ್ನು ಇದು ವ್ಯತಿರಿಕ್ತವಾಗಿ ಪರಿಣಾಮ ಬೀರದ್ರೆ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರ ಕೂಡ ಕೊಟ್ಟಿದ್ದಾರೆ ಸಚಿವರು. ಬ್ಯಾಲೆಟ್ ಪೇಪರ್ನಲ್ಲಿ ಪಾರದರ್ಶಕತೆ ಇರುತ್ತೆ, ನಿಶ್ಚಿತವಾಗಿ ನಾವು ಬಹಳಷ್ಟು ಗೆಲ್ತೀವಿ ಅನ್ನುವಂತಹ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಇವಿಎಂನಲ್ಲೇ ಸಾಕಷ್ಟು ಸಂದೇಹಗಳೆಲ್ಲ ಕೂಡ ಇದ್ದಾವೆ. ಇವತ್ತು ಬ್ಯಾಲೆಟ್, ಇವತ್ತು ಅಮೆರಿಕ ಅಂತ ರಾಷ್ಟ್ರ, ಅಭಿವೃದ್ಧಿ ಹೊಂದಿದ ರಾಷ್ಟ್ರ, ಇವು ಕೂಡ ಬ್ಯಾಲೆಟ್ ಮೇಲೆ ಹೋಗ್ತಾರೆ. ಸೊ ಬ್ಯಾಲೆಟ್ ಆದರೆ ಇವತ್ತು ಸಹ ಈ ಇವಿಎಮ್ದು ಏನು ಗೊಂದಲ ಇದೆ, ಸಂದೇಹ ಇದ್ದಾವೆ, ಅದರಿಂದ ನಾವು ಹೊರಗುಳಲಿಕ್ಕೆ ಸಾಧ್ಯ ಆಗ್ತದೆ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ, ಷಡ್ಯಂತ್ರ ಪ್ರಕರಣವನ್ನ ಎನ್ಐಎಗೆ ಕೊಡಬೇಕು ಅಂತ ಬಿಜೆಪಿ ನಾಯಕರು ಒತ್ತಡ ಹಾಕ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಪರೋಕ್ಷವಾಗಿ ಪ್ರಕರಣ ಎನ್ಐಎಗೆ ಕೊಡೋದಿಲ್ಲ ಅಂತ ಈಗ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಕರಣದ ತನಿಖೆ ಎಸ್ಐಟಿ ಮಾಡಿದೀವಿ ನಾವು, ಅವರು ಕೂಡ ಪೊಲೀಸರೇ ಅಲ್ವಾ, ಎನ್ಐಎನಲ್ಲಿ ಇರೋರು ಕೂಡ ಪೊಲೀಸರೇ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ತನಿಖೆ ಮಾಡಿ ಅಂತ ಧರ್ಮಸ್ಥಳ ಪ್ರಕರಣ ತನಿಖೆ ಮಾಡಬೇಕು ಅಂತ ಅಮಿತ್ ಶಾ ಹೋಗಿ ದೂರು ಕೊಟ್ಟಿದ್ದಾರೆ ಸ್ವಾಮೀಜಿಗಳೆಲ್ಲ. ಎಸ್ಐಟಿ ಮಾಡಿದ್ದೀವಿ, ಅವರು ಪೊಲೀಸ್ನವ್ರು ಅಲ್ವಾ? ಎನ್ಐನಲ್ಲಿ ಇರೋರು ಯಾರು? ಅವರು ಪೊಲೀಸ್. ನೇತ್ರಾವತಿ ನದಿ ತೀರದಲ್ಲಿ ಶವ ಹುತ್ತಿಟ್ಟ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬುರುಡೆ ತಂದುಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣವರಂತ ವಿಚಾರಣೆ ವೇಳೆ ಜಯಂತ್ ಸ್ಫೋಟಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆ ಮಾಡುವಾಗ ಬುರುಡೆ ತಂದುಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣವರಂತ ಜಯಂತ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡೋದಕ್ಕೆ ಫಂಡಿಂಗ್ ಮಾಡಿದ್ದಾರೆ ಅಂತ ಎಸ್ಐಟಿಗೆ ದೂರು ಕೂಡ ನೀಡಲಾಗಿದೆ. ಹಿಂದೂ ಮುಖಂಡ ತೇಜಸ್ ಗೌಡ ಷಡ್ಯಂತ್ರಕ್ಕೆ ಫಂಡಿಂಗ್ ಕೊಟ್ಟಿದ್ದಾರೆ ಅನ್ನೋದರ ಕುರಿತು ತನಿಖೆ ಮಾಡಬೇಕು ಅಂತ ದೂರು ಕೊಟ್ಟಿದ್ದಾರೆ.
ಷಡ್ಯಂತ್ರದ ಹಿಂದೆ ಕಾಣದ ಕೈಗಳು, ಪ್ರಭಾವಿಗಳು ಕೂಡ ಇದ್ದಾರೆ. ಫಂಡಿಂಗ್ನ ಮೂಲ ದೊಡ್ಡ ಮಟ್ಟದಲ್ಲಿ ಇದೆ ಅಂತ ದೂರಿನಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಹೋದ ತಿಂಗಳು ಜಾರಿ ನಿರ್ದೇಶನಾಲಯ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ದೂರು ಕೊಟ್ಟಿದೆ. ದೂರು ಕೊಟ್ಟಾಗ ನಾನು ಇಲ್ಲೂ ಸಹ ದೂರು ಕೊಡಬೇಕಿತ್ತು. ಏನಕ್ಕೆ ಅಂದರೆ ಇವರ ಫಂಡಿಂಗ್ ಏನಾಗ್ತಿದೆ, ಫಿನಾನ್ಷಿಯಲ್ ಇದು ತನಿಖೆ ಮಾಡಿ SIT ಇವರು ತನಿಖೆ ಮಾಡಬೇಕು. 9ನೇ ತಾರೀಕು ಹೈಟಿಗೆ ಸಹ ದೂರು ಕೊಡ್ತಾ ಇದ್ದೀನಿ. ಇಷ್ಟೆಲ್ಲ ಇವ್ರು ಏನೇನು ಮಾಡ್ತಿದ್ದಾರೆ ಕಳೆದ 13 ವರ್ಷದಿಂದ ನಿರಂತರವಾಗಿ ಈ ಹೋರಾಟನ ಹೆಸರಲ್ಲಿ, ಉದ್ದೇಶದಲ್ಲಿ, ಒಂದು ಅತ್ಯಾಚಾರಕ್ಕೊಳಗಾಗಿರುವಂಥ ಹೆಣ್ಮಗು ಹೆಸರಲ್ಲಿ ಇವರ ಆಸ್ತಿ ಪಾಸ್ತಿ ಹೇಗೆ ಇನ್ಕ್ರೀಸ್ ಆಗ್ತಿದೆ, ಮತ್ತು ಇವ್ರು ನಡೆಸಿದಂಥ ಕಾನ್ಸ್ಪಿರಸಿ, ಮತ್ತು ಇದು ಹಿಂದೆ ಯಾರು ಫಂಡಿಂಗ್ ಮಾಡ್ತಿದ್ದಾರೆ ಅವ್ರನ್ನ ಬಯಲಿಗೆಳಿಲೇಬೇಕಾಗುತ್ತೆ. ಏನಕ್ಕಂದ್ರೆ ಎಲ್ಲೋ ಒಂದು ಕಡೆ ತನಿಖೆ ಮಾಡ್ತಿದ್ದಾರೆ ಅಂತ ಕೇವಲ ಇವ್ರ ಮುಖವಾಡ ಮಾತ್ರ ಕಳ್ಸ್ಕೊತಿದೆ. ಇವ್ರ ಹಿಂದೆ ಇರುವಂಥ ಯಾರ್ಯಾರು ದೊಡ್ಡ ವ್ಯಕ್ತಿಗಳಿದ್ದಾರೆ, ಇವ್ರಿಗೆ ಸಹಾಯ ಮಾಡಿರೋ ಆಗಿರ್ಬೋದು, ಫಂಡಿಂಗ್ ಮಾಡಿರೋ ಆಗಿರ್ಬೋದು, ಇವ್ರು ಬಯಲಿಗೆ ಬರಬೇಕು. ಇವ್ರು ಬಯಲಿಗೆ ಬಂದರೆ ಮಾತ್ರ ಇದಕ್ಕೆ ತನಿಖೆಗೆ ಒಂದು ಅರ್ಥ ಆಗುತ್ತೆ ಅಂತ ಹೇಳಿ SIT ಕಂಪ್ಲೇಂಟ್ ಕೊಟ್ಟಿದ್ದೀನಿ. 9ನೇ ತಾರೀಕು IT ಕಂಪ್ಲೇಂಟ್ ಕೊಡ್ತಾರೆ. ಸಾಮಾಜಿಕ ನೇತ್ರಾವತಿ ನದಿ ತೀರದ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ತನಿಖೆ ಚುರುಕುಗೊಳಿಸಿದ ಪೊಲೀಸರು ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ ಎಂಬಾತನಿಗೆ ನೋಟಿಸ್ ಕೊಟ್ಟಿದ್ದಾರೆ. ಉತ್ತರ ಕನ್ನಡ ಶಿರೂರು ಗುಡ್ಡ ಕುಸಿತದ ಲಾರಿ ಮಾಲೀಕ ಮನಾಫ್ ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇದ್ದಾರೆ. ಜಯಂತ್ ಮೂಲಕ ಕೇರಳಕ್ಕೂ ಕತೆ ಹಬ್ಬಿಸಿದ್ದ. ಈ ಹಿನ್ನೆಲೆಯಲ್ಲಿ ನೇತ್ರಾವತಿ ಕೇಸ್ ಕತೆ ಕಟ್ಟಿದಂತಹ ಆರೋಪದ ಅಡಿ ವಿಚಾರಣೆ ನಡೆಸುವುದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ತಮ್ಮ ಬೆಂಬಲಿಗರ ಕೇಸ್ ವಾಪಸ್ ಪಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ DCM DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಮ್ಮದು ಮಾತ್ರವಲ್ಲ, ಬಿಜೆಪಿಯವರು ಕೂಡ ತಮ್ಮ ಕೇಸ್ಗಳನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಇಡಿ ಬಂಧನದ ವೇಳೆ ನಮ್ಮ ಕಾರ್ಯಕರ್ತರು ಏನೇನೂ ಮಾಡಿರಲಿಲ್ಲ, ಆದರೂ ಕೂಡ ಬಿಜೆಪಿಯವರು ಕೇಸ್ ಹಾಕ್ಸಿದ್ರು. ನನ್ನ ಮೇಲೆ, CM ಮೇಲೆ ಕೂಡ ಕೇಸ್ ಹಾಕ್ಸಿದ್ರು. ನಾವು ನೋಡಿಕೊಂಡು ಇದನ್ನೆಲ್ಲ ಕುಳಿತುಕೊಳ್ಬೇಕಾ? ಇದೊಂದೇ ಅಲ್ಲ, ನೂರಾರು ಕೇಸ್ಗಳನ್ನು ನಾವು ವಜಾ ಮಾಡಿದ್ದೀವಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಬೇಕಾದಷ್ಟು ಕೇಸ್ ರೀ. ನಾವು BJP ಅವ್ರ ಮೇಲೆ ವಿಡ್ರಾ ಮಾಡಿದ್ದೀವಿ, ಕಾಂಗ್ರೆಸ್ ಅವ್ರ ಮೇಲೆ ವಿಡ್ರಾ ಮಾಡಿದ್ದೀವಿ. ಬೇಕು ಅಂತ ಆಗ ನಾನು ಇಡಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಯಾರು ಏನು ಮಾಡಲಿಲ್ಲ, ಕೆಲವು ಕೇಸ್ಗಳನ್ನೆಲ್ಲ ದಬಾವಣೆ ಮೇಲೆ BJP ಅವ್ರು ಹಾಕ್ಸಿದ್ರು. ಅದನ್ನು ಖಂಡಿತ ನಾನೇ ಹೇಳಿದ್ದೀನಿ. ಎಷ್ಟೋ ಈಗ ಕೋವಿಡ್ ಸಂದರ್ಭದಲ್ಲಿ ನನ್ನ ಮೇಲೂ ಕೇಸ್ ಹಾಕಿದ್ರು BJP ಅವರು. ಚೀಫ್ ಮಿನಿಸ್ಟರ್ ಮೇಲೆ ಕೇಸ್ ಹಾಕಿದ್ದಾರೆ, ಬೇಕಾದಷ್ಟು ಎಲ್ಲರ ಮೇಲೂ ಕೂಡ ಕೇಸ್ ಹಾಕಿದ್ದಾರೆ, ಎಲ್ಲ ನಮ್ಮ ಮಂತ್ರಿಗಳ ಮೇಲೆಲ್ಲ ಕೇಸ್ ಹಾಕಿದ್ದಾರೆ. ನಾವು ನೋಡ್ಕೊಂಡು ಕೂತ್ಕೋಬೇಕಾ? ಬೇಕಾದಷ್ಟು ಪ್ರತಿಭಟನೆ ಮಾಡಿದ್ದಾರೆ, ರೈತರಿಗೋಸ್ಕರ ಮಾಡಿದ್ದಾರೆ, ಭಾಷೆಗೋಸ್ಕರ ಮಾಡಿದ್ದಾರೆ, ನ್ಯಾಯಕ್ಕೋಸ್ಕರ ಮಾಡಿದ್ದಾರೆ. ಇವತ್ತು ಯಾರೋ ನಾನು ಈಗ ಇಡಿ ಕೇಸು ನನ್ನ ಮೇಲೆ ವಜಾ ಆಯಿತು. ಇಡಿ ಕೇಸ್ ಇದ್ದಿದ್ದು ನಾನು ಯಾವ ಕೇಸಿಗೆ ಬಂಧನ ಆಗಿದೆ, ಅದು ನಮ್ಮ ಹೈಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ನನಗೆ ವಜಾ ಆಯಿತು. ನನಗೆ ನ್ಯಾಯ ಕೊಡೋರು ಯಾರು? ಇದೆಲ್ಲ ಮಾತಾಡ್ತಿದ್ರಲ್ಲ. ಇಡಿಗಿಂದ ಈಚೆ ಬಂದ ತಕ್ಷಣ ಏನು ಭವ್ಯವಾದ ಸ್ವಾಗತ ಸಿಕ್ತು ಅಂತ ಎಲ್ಲ ಭಾಳ ದೊಡ್ಡ ದೊಡ್ಡ ಚಿಂತನಕಾರರು, ರಾಜಕೀಯದವರೆಲ್ಲ ಇದನ್ನು ಮಾಡ್ತಿದ್ರಲ್ಲ. ನನ್ನ ವಜಾ ಮಾಡಿದಾಗ ಯಾಕೆ ಅವ್ರು ಅಭಿನಂದಿಸಲಿಲ್ಲ? ಸೊ ನಾನೀಗ ಬೇಡ, ಚರ್ಚೆ ಜಾಸ್ತಿ ಬೇಡ. ನಮ್ಮ ಸರ್ಕಾರ ಇದು ಒಂದೇ ಕೇಸ್ ಅಲ್ಲ, ಇಲ್ಲಿವರೆಗೂ ಸುಮಾರು ನೂರಾರು ಕೇಸ್ಗಳನ್ನ ವಿಡ್ರಾ ಮಾಡಿದ್ದೀವಿ. ಎಲ್ಲ ಪಾರ್ಟಿಯವ್ರದ್ದು ವಿಡ್ರಾ ಮಾಡಿದ್ದೀವಿ. BJP ಅವ್ರ ಮನವಿನೂ ಗಮನದಲ್ಲಿ ಇಟ್ಕೊಂಡು ವಿಡ್ರಾ ಮಾಡಿದ್ದೀವಿ. ರೈತ ಸಂಘದವ್ರದ್ದು ವಿಡ್ರಾ ಮಾಡಿದ್ದೀವಿ, ಚಳುವಳಿಗಾರರದ್ದು ವಿಡ್ರಾ ಮಾಡಿದ್ದೀವಿ. ಸಚಿವ ಸಂಪುಟದಿಂದ ವಜಾಗೊಂಡ ಬೆನ್ನಲ್ಲೇ ಮಾಜಿ ಸಚಿವ KN ರಾಜಣ್ಣ ಬಿಜೆಪಿಗೆ ಸೇರ್ತಾರೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಮ್ಮ ಪಕ್ಷದ ಯಾರೊಬ್ಬರೂ ಕೂಡ ಬಿಜೆಪಿಗೆ ಹೋಗೋದಿಲ್ಲ, ಕೇವಲ ಪ್ರಚಾರಕ್ಕಾಗಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದನ್ನು KN ರಾಜಣ್ಣ ಅವರೇ ಹೇಳಿದ್ದಾರೆ. ಇವರೊಬ್ಬರ ಬಗ್ಗೆ ಈ ರೀತಿ ಹೇಳ್ತಾ ಇಲ್ಲ, ನಮ್ಮ ಪಕ್ಷದ 3-4 ಜನರ ಬಗ್ಗೆ ಈ ರೀತಿ ಹೇಳಿದ್ದಾರೆ. ಆದರೆ ನಮ್ಮವರು ಯಾರೂ ಕೂಡ ಬಿಜೆಪಿಗೆ ಹೋಗೋದಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅವ್ರು ಹೇಳಿದಾರಲ್ಲ, ನಾ ಎಲ್ಲಿ ಹೋಗಲ್ಲ ಅಂತ ಹೇಳಿ. ನನಗೆ ಹಂಗೆ ಪ್ರಚಾರ ಮಾಡ್ತಾರೆ, ನಾ ಏನು ಮಾಡ್ಲಿಕ್ಕಾಗೋಲ್ಲ, ನಾ ಎಲ್ಲಿ ಹೋಗೋಲ್ಲ, ಕಾಂಗ್ರೆಸ್ನಲ್ಲಿ ಇರ್ತಂತ ಹೇಳಿದ್ದಾರೆ. ಇದು ನಮ್ಮ ಪಾರ್ಟಿಯಲ್ಲಿ ಒಬ್ರಿಗೆ ಅಲ್ಲ, 3-4 ಜನಕ್ಕೆ ಹಿಂಗಿದೆ. BJP ಹೋಗ್ತಾರೆ ಇದು ಒಬ್ರಿಗೆ ಅಲ್ಲ, 3-4 ಜನಕ್ಕೆ ಇದು ಸಮಸ್ಯೆ ದೃಷ್ಟಿ ನೋಡ್ತಾರೆ. ಆರೋಪ ಕೂಡ ಇದೆ, ಅವ್ರು ಯಾರು ಕೂಡ ಹೋಗೋಲ್ಲ ಅಂತ, ಒಬ್ಬರೇ ಇಲ್ಲ. ಅದು ತೊಗೊಳೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟಂತ ವಿಚಾರ ರೀ. ನಾವೇನು ಹತ್ರ ನಾವು ಹೇಳಿಕ್ಕಾಗಲ್ಲ, ವೇಟ್ ಮಾಡ್ಬೇಕಂತ. ಹೈಕಮಾಂಡ್ ಟೈಮ್ ಬರಬೇಕಲ್ಲ. ಈಗಲ್ಲಿ ಮಂತ್ರಿಮಂಡಲ ಯಾವಾಗ ಮಾಡ್ತಾರೆ ಆವಾಗ ಅವರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ಚಿಂತನೆ ಮಾಡ್ತಾರೆ. ಈಗ ತಕ್ಷಣ ಅದು ಆಗದಿರುವಂಥ ವಿಚಾರ. ವೇಟ್ ಮಾಡಬೇಕು, ಹೈಕಮಾಂಡ್ ಡಿಸಿಷನ್ಗೆ ವೇಟ್ ಮಾಡಬೇಕು.
ಸಿಎಂ ಸಿದ್ದರಾಮಯ್ಯ ಸರ್ಕಾರಿ ಕಾರಿನ ಮೇಲೆ 7 ಟ್ರಾಫಿಕ್ ಉಲ್ಲಂಘನೆ ಕೇಸ್ಗಳಿರುವ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರಿ ಕಾರಿನ ಮೇಲೆ ಟ್ರಾಫಿಕ್ ಉಲ್ಲಂಘನೆಗೆ ಸಂಬಂಧಪಟ್ಟಂತೆ 2,000 ರೂಪಾಯಿ ದಂಡ ಒಳಗೊಂಡಿದೆ ಅನ್ನುವಂತಹ ಒಂದು ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಾ ಇದೆ. ಇದೀಗ ಸಿಎಂ ಸಿದ್ದರಾಮಯ್ಯನವರಿಗೆ ಫೈನ್ ಕಟ್ಟಿ ಅಂತ ನೆಟ್ಟಿಗರು ಟ್ಯಾಗ್ ಮಾಡಿರೋದಲ್ಲದೆ ಸೀಟ್ ಬೆಲ್ಟ್ ಧರಿಸದೇ ಇರೋದು ಮತ್ತು ವೇಗದಂತಹ ಚಾಲನೆಯಂತಹ ಉಲ್ಲಂಘನೆಗಳಿಗೆ ದಂಡ ಕಟ್ಟಿ ತೀರಿಸಬೇಕು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಜನ ಆಗ್ರಹಿಸುತ್ತಿದ್ದಾರೆ.